ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 2, 3 ಹಾಗೂ 4ನೇ ತರಗತಿಯ ಮಕ್ಕಳಿಗಾಗಿ ಕೆಲವೊಂದು ಭಾಗಾಕಾರ ಲೆಕ್ಕಗಳನ್ನು ನಾವು ಇವತ್ತು ಕಲಿಯೋಣ. ಇಲ್ಲಿ ನಾವು ಏನು ಮಾಡೋಣ, ಈ 7ಅನ್ನು 1ರಿಂದ ಭಾಗಿಸೋಣ. 1 7 7, 7ರಲ್ಲಿ 7 ಕಳೆದರೆ 0. ಇಲ್ಲಿ ನಾವು 1 11 11 ಅಂತ ಬರೆಯಬಹುದು, ಅಥವಾ ಇಲ್ಲಿ ನಾವು 1 1 1 ಅಂತ ಮೊದಲು ಈ 1ಅನ್ನು ಭಾಗಿಸೋಣ. 1ರಲ್ಲಿ 1 ಕಳೆದರೆ 0. ನೆಕ್ಸ್ಟ್ ನಾವು ಈ 1ಅನ್ನು ಕೆಳಗಡೆ ತೆಗೆದುಕೊಳ್ಳೋಣ. ಈಗ ಇದನ್ನು ನಾವು 1 1 1 ಅಂತ ಭಾಗಿಸೋಣ. 1ರಲ್ಲಿ 1 ಕಳೆದರೆ 0. ನೆಕ್ಸ್ಟ್ 28ಅನ್ನು ನಾವು 2ರಿಂದ ಭಾಗಿಸೋಣ. ಮೊದಲು ನಾವು ಈ ಒಂದು ಅಂಕಿಯನ್ನು ಭಾಗಿಸೋಣ, ನೆಕ್ಸ್ಟ್ ಈ ಅಂಕಿಯನ್ನು ಭಾಗಿಸೋಣ. 2 1 2, 2ರಲ್ಲಿ 2 ಕಳೆದರೆ 0. ಈ 8ಅನ್ನು ನಾವು ಕೆಳಗಡೆ ತೆಗೆದುಕೊಳ್ಳೋಣ. 2ರ ಮಗ್ಗಿಯಲ್ಲಿ 8, 2 ಎಷ್ಟಲೇ 8 ಬರುತ್ತೆ, 2 4 8, 8ರಲ್ಲಿ 8 ಕಳೆದರೆ 0. ನೆಕ್ಸ್ಟ್ ನಾವು ಇಲ್ಲಿ 16ಅನ್ನು 2ರಿಂದ ಭಾಗಿಸೋಣ. 2ರ ಮಗ್ಗಿಯಲ್ಲಿ 16 ಬರುತ್ತೆ. 2 ಎಷ್ಟಲೇ 16, 2 8 16, 16ರಲ್ಲಿ 16 ಕಳೆದರೆ 0. ನೆಕ್ಸ್ಟ್ ನಾವು ಇಲ್ಲಿ 24ಅನ್ನು 3ರಿಂದ ಭಾಗಿಸೋಣ. 3ರ ಮಗ್ಗಿಯಲ್ಲಿ 24 ಬರುತ್ತೆ, ಆದರೆ 3 ಎಷ್ಟಲೇ 24, 3 8 24, 24ರಲ್ಲಿ 24 ಕಳೆದರೆ 0. ನೆಕ್ಸ್ಟ್ ಇಲ್ಲಿ ನಾವು 36ಅನ್ನು 4ರಿಂದ ಭಾಗಿಸೋಣ. 4ರ ಮಗ್ಗಿಯಲ್ಲಿ 36 ಬರುತ್ತೆ. 4 ಎಷ್ಟಲೇ 36, 4 9 36, 36ರಲ್ಲಿ 36 ಕಳೆದರೆ 0. ನಂತರ 20ಅನ್ನು ನಾವು 5ರಿಂದ ಭಾಗಿಸೋಣ. 5ರ ಮಗ್ಗಿಯಲ್ಲಿ 20 ಬರುತ್ತೆ. 5 ಎಷ್ಟಲೇ 20, 5 4 20, 20ರಲ್ಲಿ 20 ಕಳೆದರೆ 0. ನೆಕ್ಸ್ಟ್ 10ಅನ್ನು ನಾವು 5ರಿಂದ ಭಾಗಿಸೋಣ. 5ರ ಮಗ್ಗಿಯಲ್ಲಿ 10 ಬರುತ್ತೆ. 5 ಎಷ್ಟಲೇ 10, 5 2 10, 10ರಲ್ಲಿ 10 ಕಳೆದರೆ 0. ನೆಕ್ಸ್ಟ್ ಇಲ್ಲಿ ನಾವು 12ಅನ್ನು 6ರಿಂದ ಭಾಗಿಸೋಣ. 6ರ ಮಗ್ಗಿಯಲ್ಲಿ 12 ಬರುತ್ತೆ. 6 ಎಷ್ಟಲೇ 12, 6 2 12, 12ರಲ್ಲಿ 12 ಕಳೆದರೆ 0. 24ಅನ್ನು ನಾವು 6ರಿಂದ ಭಾಗಿಸೋಣ. 6ರ ಮಗ್ಗಿಯಲ್ಲಿ 24 ಬರುತ್ತೆ. 6 ಎಷ್ಟಲೇ 24, 6 4 24, 24ರಲ್ಲಿ 24 ಕಳೆದರೆ 0. 70ಅನ್ನು ನಾವು 7ರಿಂದ ಭಾಗಿಸೋಣ. ಇಲ್ಲಿ ನಾವು 7 10 70 ಅಂತ ಬರೆಯಬಹುದು, ಅಥವಾ 7 1 7 ಅಂತ ಮೊದಲು ಈ ಒಂದು ಅಂಕಿಯನ್ನು ನಾವು ಭಾಗಿಸ್ಕೊಳ್ಳೋಣ. 7ರಲ್ಲಿ 7 ಕಳೆದರೆ 0. ನೆಕ್ಸ್ಟ್ ನಾವು ಈ 0 ಇದೆ ಅಂತ ಇಲ್ಲಿಗೆ ಈ ಲೆಕ್ಕವನ್ನು ಬಿಡಬಾರ್ದು. ಈ 0ಅನ್ನು ಕೂಡ ನಾವು ಕೆಳಗಡೆ ಇಳಿಸ್ಕೊಂಡು 7 0 0 ಅಂತ ಭಾಗಿಸಬೇಕು. ನೆಕ್ಸ್ಟ್ 28ಅನ್ನು ನಾವು 7ರಿಂದ ಭಾಗಿಸೋಣ. 7ರ ಮಗ್ಗಿಯಲ್ಲಿ 28 ಬರುತ್ತೆ. 7 ಎಷ್ಟಲೇ 28, 7 4 28, 28ರಲ್ಲಿ 28 ಕಳೆದರೆ 0. ನೆಕ್ಸ್ಟ್ 35ಅನ್ನು ನಾವು 7ರಿಂದ ಭಾಗಿಸೋಣ. 7ರ ಮಗ್ಗಿಯಲ್ಲಿ 35 ಬರುತ್ತೆ. 7 ಎಷ್ಟಲೇ 35, 7 5 35, 35ರಲ್ಲಿ 35 ಕಳೆದರೆ 0. ನೆಕ್ಸ್ಟ್ 40ಅನ್ನು ನಾವು 8ರಿಂದ ಭಾಗಿಸೋಣ. 8ರ ಮಗ್ಗಿಯಲ್ಲಿ 40 ಬರುತ್ತೆ. 8 ಎಷ್ಟಲೇ 40, 8 5 40, 40ರಲ್ಲಿ 40 ಕಳೆದರೆ 0. 72ಅನ್ನು ನಾವು 8ರಿಂದ ಭಾಗಿಸೋಣ. 8 ಎಷ್ಟಲೇ 72, 8 9 72, 72ರಲ್ಲಿ 72 ಕಳೆದರೆ 0. 81ಅನ್ನು ನಾವು 9ರಿಂದ ಭಾಗಿಸೋಣ. 9 ಎಷ್ಟಲೇ 81, 9 9 81, 81ರಲ್ಲಿ 81 ಕಳೆದರೆ 0. ನೆಕ್ಸ್ಟ್ 63ಅನ್ನು ನಾವು 9ರಿಂದ ಭಾಗಿಸೋಣ. 9 ಎಷ್ಟಲೇ 63, 9 7 63, 63ರಲ್ಲಿ 63 ಕಳೆದರೆ 0. ನೆಕ್ಸ್ಟ್ ನಾವು 90ಅನ್ನು 10ರಿಂದ ಭಾಗಿಸೋಣ. 10ರ ಮಗ್ಗಿಯಲ್ಲಿ 90 ಬರುತ್ತೆ. 10 ಎಷ್ಟಲೇ 90, 10 9 90, 90ರಲ್ಲಿ 90 ಕಳೆದರೆ 0. 30ಅನ್ನು ನಾವು 10ರಿಂದ ಭಾಗಿಸೋಣ. 10ರ ಮಗ್ಗಿಯಲ್ಲಿ 30 ಬರುತ್ತೆ. 10 ಎಷ್ಟಲೇ 30, 10 3 30, 30ರಲ್ಲಿ 30 ಕಳೆದರೆ 0. 88ಅನ್ನು ನಾವು 11ರಿಂದ ಭಾಗಿಸೋಣ. 11ರ ಮಗ್ಗಿಯಲ್ಲಿ 88 ಬರುತ್ತೆ. 11 ಎಷ್ಟಲೇ 88, 11 8 88, 88ರಲ್ಲಿ 88 ಕಳೆದರೆ 0.
22 ನಾವು 11ರಿಂದ ಭಾಗಿಸೋಣ. 11 ಎಷ್ಟಲೇ 22, 11 2ಲೇ 22, 22ರಲ್ಲಿ 22 ಕಳೆದರೆ 0. ನೆಕ್ಸ್ಟ್ 48 ನಾವು 12ರಿಂದ ಭಾಗಿಸೋಣ. 12 ಎಷ್ಟಲೇ 48, 12 4ಲೇ 48, 48ರಲ್ಲಿ 48 ಕಳೆದರೆ 0. ನೆಕ್ಸ್ಟ್ 36 ನಾವು 12ರಿಂದ ಭಾಗಿಸೋಣ. 12ರ ಮಗ್ಗಿಯಲ್ಲಿ 36 ಬರುತ್ತೆ. 12 ಎಷ್ಟಲೇ 36, 12 3ಲೇ 36, 36ರಲ್ಲಿ 36 ಕಳೆದರೆ 0. ನೆಕ್ಸ್ಟ್ 130 ನಾವು 13ರಿಂದ ಭಾಗಿಸೋಣ. ಇಲ್ಲಿ ನಾವು ಎರಡು ರೀತಿಯಿಂದ ಭಾಗಿಸಬಹುದು. 13 10ಲೇ 130 ಅಂತ ಕೂಡ ಭಾಗಿಸಬಹುದು, ಹಾಗೂ 13 1ಲೇ 13 ಅಂತ ಮೊದಲು ಈ ಸಂಖ್ಯೆಯನ್ನು ನಾವು ಭಾಗಿಸ್ಕೊಳ್ಳೋಣ. 13ರಲ್ಲಿ 13 ಕಳೆದರೆ 0. ನಂತರ ಈ 0ಯನ್ನು ಕೆಳಗಡೆ ಇರಿಸಿಕೊಂಡು 13 0ಲೇ 0 ಅಂತ ಕೂಡ ನಾವು ಭಾಗಿಸಬಹುದು. ನೆಕ್ಸ್ಟ್ 126 ನಾವು 14ರಿಂದ ಭಾಗಿಸೋಣ. 14 ಎಷ್ಟಲೇ 126, 14 9ಲೇ 126, 126ರಲ್ಲಿ 126 ಕಳೆದರೆ 0. ನೆಕ್ಸ್ಟ್ 14 ನಾವು 14ರಿಂದ ಭಾಗಿಸೋಣ. 14 1ಲೇ 14, ಇದು ಭಾಗ ಹೋಗುತ್ತೆ. ನೆಕ್ಸ್ಟ್ 15 ನಾವು 15ರಿಂದ ಭಾಗಿಸೋಣ. 15 1ಲೇ 15, 15ರಲ್ಲಿ 15 ಕಳೆದರೆ 0. ನೆಕ್ಸ್ಟ್ 60 ನಾವು 15ರಿಂದ ಭಾಗಿಸೋಣ. 15ರ ಮಗ್ಗಿಯಲ್ಲಿ 60 ಬರುತ್ತೆ. 15 ಎಷ್ಟಲೇ 60, 15 4ಲೇ 60, 60ರಲ್ಲಿ 60 ಕಳೆದರೆ 0. 30 ನಾವು 15ರಿಂದ ಭಾಗಿಸೋಣ. 15ರ ಮಗ್ಗಿಯಲ್ಲಿ 30 ಬರುತ್ತೆ. ಅದು ಎಷ್ಟಲೇ ಬರುತ್ತೆ 15 2ಲೇ 30, 30ರಲ್ಲಿ 30 ಕಳೆದರೆ 0. ನೆಕ್ಸ್ಟ್ 45 ನಾವು 15ರಿಂದ ಭಾಗಿಸೋಣ. 15ರ ಮಗ್ಗಿಯಲ್ಲಿ 45 ಬರುತ್ತೆ. 15 ಎಷ್ಟಲೇ 45, 15 3ಲೇ 45, 45ರಲ್ಲಿ 45 ಕಳೆದರೆ 0. ನೆಕ್ಸ್ಟ್ 120 ನಾವು 15ರಿಂದ ಭಾಗಿಸೋಣ. 15ರ ಮಗ್ಗಿಯಲ್ಲಿ 120 ಬರುತ್ತೆ. ಅದೆಷ್ಟಲೇ ಬರುತ್ತೆ 15 8ಲೇ 120, 120ರಲ್ಲಿ ನಾವು 120 ಕಳೆದರೆ 0 ಉಳಿಯುತ್ತೆ. ನೆಕ್ಸ್ಟ್ 130 ನಾವು 15ರಿಂದ ಭಾಗಿಸೋಣ. ಇಲ್ಲಿ 15ರ ಮಗ್ಗಿಯಲ್ಲಿ 130 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 15 8ಲೇ 120 ಬರುತ್ತೆ. 15 8ಲೇ 120, 0ಯಲ್ಲಿ 0 ಕಳೆದರೆ 0, 3ರಲ್ಲಿ 2 ಕಳೆದರೆ 1, 1ರಲ್ಲಿ 1 ಕಳೆದರೆ 0. ಇಲ್ಲಿ 10 15ಕ್ಕಿಂತ ಚಿಕ್ಕ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವು ಇಲ್ಲಿ ಮೇಲೆ ಒಂದು ಪಾಯಿಂಟ್ ಕೊಟ್ಟು ಕೆಳಗಡೆ 0ಯನ್ನು ತೆಗೆದುಕೊಳ್ಳೋಣ. 5ರ ಮಗ್ಗಿಯಲ್ಲಿ 100 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 90 ಬರುತ್ತೆ. 15 6ಲೇ 90, 100ರಲ್ಲಿ ನಾವು 90 ಕಳೆದರೆ ಇಲ್ಲಿ 10 ಉಳಿಯುತ್ತೆ. ಇದು ಮುಂದೆ ಕೂಡ ನಾವು 0ಯನ್ನು ಇಲ್ಲಿ ತೆಗೆದುಕೊಂಡ್ರೆ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವು ಈ ಲೆಕ್ಕವನ್ನು ಇಲ್ಲಿಗೆ ಬಿಡಬೇಕು. ನೆಕ್ಸ್ಟ್ 225 ನಾವು 15ರಿಂದ ಭಾಗಿಸೋಣ. ಇಲ್ಲೇನು ಮಾಡೋಣ ನಾವು 15ರ ಮಗ್ಗಿಯಲ್ಲಿ 225 ಇಲ್ಲ. ಹಾಗಾಗಿ ನಾವು ಇಲ್ಲೇನು ಮಾಡೋಣ, ಇಲ್ಲಿ ನಾವು ಬರೀ 22 ಮೊದಲು ಭಾಗಿಸೋಣ. 15 1ಲೇ 15, 2ರಲ್ಲಿ 5 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇಲ್ಲಿ 12ರಲ್ಲಿ ನಾವು 5 ಕಳೆದರೆ 7, 2ರಲ್ಲಿ ಈ 1 ಹಾಗೂ ಈ ಕೈಲ 1, 2ರಲ್ಲಿ 2 ಕಳೆದರೆ 0. ಇಲ್ಲಿ ನಾವು ಈ 5ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 75 ಆಗುತ್ತೆ. 15ರ ಮಗ್ಗಿಯಲ್ಲಿ 75 ಬರುತ್ತೆ. ಅದೆಷ್ಟಲೇ ಬರುತ್ತೆ 15 5ಲೇ 75, 75ರಲ್ಲಿ 75 ಕಳೆದರೆ 0. ನೆಕ್ಸ್ಟ್ 196 ನಾವು 14ರಿಂದ ಭಾಗಿಸೋಣ. ಇದೇನು ಮಾಡೋಣ ನಾವು 196 14ರ ಮಗ್ಗಿಯಲ್ಲಿ ಇಲ್ಲ. ಹಾಗಾಗಿ ಬರೀ ಮೊದಲು ನಾವು ಈ 19ಅನ್ನು ಭಾಗಿಸೋಣ. 14 1ಲೇ 14, 9ರಲ್ಲಿ 4 ಕಳೆದರೆ 5, 1ರಲ್ಲಿ 1 ಕಳೆದರೆ 0. ಈ 6ಅನ್ನು ನಾವು ಕೆಳಗಡೆ ಇರಿಸ್ಕೊಳ್ಳೋಣ. ಇದು 56 ಆಗುತ್ತೆ. 14ರ ಮಗ್ಗಿಯಲ್ಲಿ 56 ಬರುತ್ತೆ. 14 4ಲೇ 56, 56ರಲ್ಲಿ 56 ಕಳೆದರೆ 0. ನೆಕ್ಸ್ಟ್ 120 ನಾವು 12ರಿಂದ ಭಾಗಿಸೋಣ. ಇಲ್ಲಿ ನಾವು 12 1ಲೇ 12 ಮೊದಲು ತೆಗೆದುಕೊಳ್ಳೋಣ. ಇಲ್ಲಿ 12ರಲ್ಲಿ 12 ಕಳೆದರೆ 0. ಈ 0ಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ.
12 ಸೊನ್ನೆಲೆ 0 ಅಂತ ಇದನ್ನು ಭಾಗಿಸೋಣ. ನೆಕ್ಸ್ಟ್ 600 ನಾವು 12ರಿಂದ ಭಾಗಿಸೋಣ. 12ರ ಮಗ್ಗಿಯಲ್ಲಿ 600 ಇಲ್ಲ, ಹಾಗಾಗಿ ನಾವು ಏನು ಮಾಡೋಣ, ಈ 60 ಮೊದಲು ಭಾಗಿಸೋಣ. 12 5 60, 60ರಲ್ಲಿ 60 ಕಳೆದರೆ 0, ಈ 0ಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 12 ಸೊನ್ನೆಲೆ 0 ಅಂತ ಇದನ್ನು ನಾವು ಭಾಗಿಸೋಣ. ನೆಕ್ಸ್ಟ್ 55 ನಾವು 11ರಿಂದ ಭಾಗಿಸೋಣ. 11ರ ಮಗ್ಗಿಯಲ್ಲಿ 55 ಬರುತ್ತೆ. 11 5 55, 55ರಲ್ಲಿ 55 ಕಳೆದರೆ 0. ನೆಕ್ಸ್ಟ್ 77 ನಾವು 11ರಿಂದ ಭಾಗಿಸೋಣ. 11 ಎಷ್ಟರಲ್ಲಿ 77, 11 7 77. ನೆಕ್ಸ್ಟ್ 110 ನಾವು 11ರಿಂದ ಭಾಗಿಸೋಣ. 11 1 11, 11ರಲ್ಲಿ 11 ಕಳೆದರೆ 0, ಈ 0ಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 11 ಸೊನ್ನೆಲೆ 0 ಅಂತ ಭಾಗಿಸೋಣ. ನೆಕ್ಸ್ಟ್ 80 10ರಿಂದ ಭಾಗಿಸೋಣ. 10 ಎಷ್ಟಲೇ 80, 10 8 80, 80ರಲ್ಲಿ 80 ಕಳೆದರೆ 0. ನೆಕ್ಸ್ಟ್ 60 10ರಿಂದ ಭಾಗಿಸೋಣ. 10 ಎಷ್ಟಲೇ 60, 10 6 60, 60ರಲ್ಲಿ 60 ಕಳೆದರೆ 0. ನೆಕ್ಸ್ಟ್ ಇಲ್ಲಿ ನಾವು 10 10ರಿಂದ ಭಾಗಿಸೋಣ. 10 1 10, 10ರಲ್ಲಿ 10 ಕಳೆದರೆ 0. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.